ಇವಾಗ ಕಮ್ಯುನಿಕೇಷನ್ ಚಾಲೆಂಜ್ ಅನ್ನೋದು ತುಂಬಾ ವಿಸ್ತಾರವಾದ ಒಂದು ವಿಷಯ. ಅದು ಆಕ್ಚುಲಿ ಇವತ್ತಿಗೆ ಒಂದು ಪ್ರೊಫೆಷನಲ್ ಲೈಫ್ ಅಂತ ತಗೊಂಡ್ರೆ ಅದನ್ನ 3 ಸೆಗ್ಮೆಂಟ್ ಆಗಿ ನಾವು ನೋಡ್ಬೋದು. ಒಂದು ಜೆನ್‌ಜಿ ಅಂದ್ರೆ ಇವಾಗ ತಾನೇ ಕೆಲ್ಸಕ್ಕೆ ಸೇರೋವಂತ ಒಂದು ಪೀಳಿಗೆ. ಆಮೇಲೆ ನೆಕ್ಸ್ಟ್ ಮಿಡ್ ಮ್ಯಾನೇಜ್ಮೆಂಟ್. ಜೆನ್‌ಜಿನೂ ಅಲ್ಲ, ಆದ್ರೆ ಸೀನಿಯರ್ಸು ಅಲ್ಲ. ನಾನ್ ನೋಡಿರೋ ಪ್ರಕಾರ ಈ 3 ಸೆಗ್ಮೆಂಟ್‌ಗೂ ಚಾಲೆಂಜಸ್ ಸ್ವಲ್ಪ ಬೇರೆ ಬೇರೆ ತರ ಇದೆ. ಫಸ್ಟ್ ಜೆನ್‌ಜಿ ಯಾರಿಗೂ ಪಾಪ ಅವ್ರಗಳ ಜೊತೆ ಇರಕ್ಕಾಗಲ್ಲ ಅಂತಾನೆ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ನಾನಿವಾಗ ಜೆನ್‌ಜಿ ಜೊತೆ ತುಂಬಾ ಕೆಲಸ ಮಾಡ್ತೀನಿ. ನಾನ್ ಹೇಳೋ ಪ್ರಕಾರ ಆಕ್ಚುಲಿ ದೇ ಆರ್ ವೆರಿ ಗುಡ್. ಅಂದ್ರೆ ಎಷ್ಟೋ ಸತಿ ಕಮ್ಯುನಿಕೇಷನ್ ಎಲ್ಲ ಅವ್ರ್ದು ತುಂಬಾ ಕ್ಲಿಯರ್ ಇರುತ್ತೆ. ಅವ್ರು ಇದ್ದಿದ್ದಂಗೆ ಹೇಳ್ತಾರೆ. ತುಂಬಾ ಏನು ಫಾರ್ಮಾಲಿಟಿ ಅಂತ ನೋಡೋದಿಲ್ಲ. ಆಮೇಲೆ ಆಮ್ ಏನ್ ಹೇಳೋದು, ಈ ಎಐ ಮತ್ತೆ ಯಾವುದೇ ಹೊಸ ಟೆಕ್ನಾಲಜಿ ಆಗ್ಲಿ ಅವ್ರು ತುಂಬಾ ಅದನ್ನ ಸುಲಭವಾಗಿ ಉಪಯೋಗಿಸೋದು. ಹಂಗಾಗಿ ನೀವೇ ಅವ್ರಿಗೆ ಅದ್ರದ್ದು ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅಲ್ವಾ? ಪ್ಲಸ್ ನೀವು ಒಂದ್ ಸ್ವಲ್ಪ ಹಿನ್ನೆಲೆ ನೋಡ್ಬೇಕು. ಇವಾಗಿನ ಜೆನ್‌ಜಿ ಏನಾಗಿದ್ದಾರೆ, ಅವ್ರ ಕಾಲೇಜು ಅಥವಾ ಹೈಸ್ಕೂಲ್ ಟೈಮಲ್ಲಿ ಪಾಪ ಕೋವಿಡ್ ಟೈಮಲ್ಲಿ ಬಂದು ಓದ್ಲಿಕ್ಕೆ ಅವ್ರ ಸೋಷಿಯಲ್ ಲೈಫು ಎಲ್ಲದೂ ಆನ್‌ಲೈನ್ ಆಗೋಗಿತ್ತು ಅಲ್ವಾ? ಸೊ ಹಾಗಾಗಿ ಅವ್ರು ಅದ್ರಲ್ಲೇ ಇನ್ನೂ ಜಾಸ್ತಿ ಅದನ್ನ ಅಡಾಪ್ಟ್ ಮಾಡ್ಕೊತಾ ಹೋದ್ರು. ಇವಾಗ ನೀವು ಅದಕ್ಕೆ ಅವ್ರನ್ನ ಬ್ಲೇಮ್ ಮಾಡಕ್ಕೂ ಆಗೋದಿಲ್ಲ. ನನಗನ್ಸೋ ಪ್ರಕಾರ ಅವ್ರದ್ದು ಕೆಲವು ಕ್ಯಾಶುವಲ್ ಮೆಂಟಾಲಿಟಿಗಳಿದೆ. ಅದನ್ನು ನಾವೊಂದ್ ಸ್ವಲ್ಪ ಅವ್ರಿಗೆ ಹೇಳಿ ಅದನ್ನ ತಿದ್ಸ್ಕೊಂಡ್ಬಿಟ್ರೆ ದೇ ಆರ್ ದ ಬೆಸ್ಟ್ ಪೀಪಲ್. ಅವ್ರಿಗೊಂಥರ ಅವ್ರ ಜೊತೆ ಕೆಲಸ ಮಾಡೋದು ಖುಷಿ. ಆಮೇಲೆ ನೆಕ್ಸ್ಟ್ ಬರೋದು ಮಿಡ್ ಲೆವೆಲ್ ಮ್ಯಾನೇಜರ್ಸ್. ಪಾಪ ಅವ್ರಿಗೆ ಇಲ್ಲಿ ಈ ಕಡೆ ಜನ್ರಿ ಜೊತೆ ಕೆಲಸ ಮಾಡ್ಬೇಕು. ಆಮೇಲೆ ಸೀನಿಯರ್ ಜೊತೆನೂ ಏಗ್ಬೇಕು. ಸೊ ಅವರ ಅಡಾಪ್ಟೇಷನ್‌ಗಳು, ಅವರ ಚಾಲೆಂಜ್‌ಗಳು ಬೇರೆ ಬೇರೆ ತರ ಇರುತ್ತೆ. ಆಮೇಲೆ ಸೀನಿಯರ್ಸ್‌ಗೆ ಏನಂದ್ರೆ ಅದು ತುಂಬಾ ಫಾರ್ಮಲ್ಲು. ಆಹ್, ಏನಿದ್ರೂನು ಟಾರ್ಗೆಟು, ಬಿಸಿನೆಸ್ ಮೈಂಡೆಡ್ ಇರ್ತಾರೆ. ಸೊ ಅವ್ರ ಚಾಲೆಂಜ್ ಏನಂದ್ರೆ ಅವ್ರು ದೊಡ್ಡದಾಗಿ ಯೋಚನೆ ಮಾಡೋದ್ನ ಕೆಳಗಡೆ ಇರೋರ್ಗೆ ಹೇಗೆ ಎಕ್ಸ್‌ಪ್ಲೇನ್ ಮಾಡೋದು, ಹೇಗೆ ತಾವೇ ಒಂದು ಮಾದರಿಯಾಗಿ ವಾಕ್ ದ ಟಾಕ್ ಮಾಡೋದು. ಸೊ ಅದೆಲ್ಲ ಅವ್ರ ಚಾಲೆಂಜಸ್ ನಾನು ನೋಡಿರೋ ಪ್ರಕಾರ. ಈ 3 ಸೆಗ್ಮೆಂಟ್ ಬೇರೆ ಬೇರೆ ತರ ಚಾಲೆಂಜು ಬೇರೆ ಬೇರೆ ತರ ಅದಕ್ಕೆ ನಾವು ಸ್ಪಂದನೆ ಮಾಡ್ತೀವಿ.